ಅಧಿಕಾರ ಹಂಚಿಕೆ ಗೊಂದಲ, ಕುರ್ಚಿ ಕಾದಾಟ ಅಂತ್ಯವಾಗೋ ಹಾಗೆ ಕಾಣಿಸ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಪರ ಅಹಿಂದ ಶಕ್ತಿ ಪ್ರದರ್ಶನ. ಅಧಿಕಾರ ಹಂಚಿಕೆ ಗೊಂದಲ, ಕುರ್ಚಿ ಕಾದಾಟ. ಸಿಎಂ ಸಿದ್ದರಾಮಯ್ಯ ಪರ ಅಹಿಂದ ಶಕ್ತಿ ಪ್ರದರ್ಶನ. ಸಿದ್ದರಾಮಯ್ಯ ತವರಲ್ಲೇ ಮೊಳಗಲಿದೆ ಅಹಿಂದ ಕಹಳೆ. ಮೈಸೂರಲ್ಲಿ ಅಹಿಂದ ಸಮಾವೇಶಕ್ಕೆ ಭರ್ಜರಿ ತಯಾರಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಇವತ್ತಿನ ಅನಿವಾರ್ಯ ಹೆಸರಲ್ಲಿ ಸಮಾವೇಶವನ್ನ ನಡೆಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಅಹಿಂದ ಪಾಂಚಜನ್ಯ. ಅಧಿಕಾರ ಹಂಚಿಕೆ ಗೊಂದಲ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಕುರ್ಚಿ ಕಾದಾಟ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಪರ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಇವತ್ತಿನ ಅನಿವಾರ್ಯ. ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಉಳಿಯೋ ಹಾಗಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಸಮಾವೇಶವನ್ನು ನಡೆಸೋಕೆ ಸಿಎಂ ಪರ ಬೆಂಬಲಿಗರು ತಯಾರಿಯನ್ನ ನಡೆಸಿದ್ದಾರೆ. ಸಿಎಂ ತವರು ಕ್ಷೇತ್ರ ಮೈಸೂರಿನಲ್ಲಿ ತಯಾರಿಯನ್ನ ನಡೆಸೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಇವತ್ತಿನ ಅನಿವಾರ್ಯ. ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಲ್ಲಾಡಿ ಹೋಗ್ಬಿಡುತ್ತೆ, ಅವರು ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಪರ ಬೆಂಬಲಿಗರು ಸಾಕಷ್ಟು ಹೇಳಿಕೆಗಳನ್ನು ನೀಡ್ತಾ ಬರ್ತಾ ಇದ್ದಾರೆ. ಅದರಂತೆಯೇ ಸಿಎಂ ತವರು ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಹೈಕಮಾಂಡ್ಗೆ ಎಚ್ಚರಿಕೆ ಸಂದೇಶ ಕೊಡಲು ಸಮಾವೇಶ. ಮೈಸೂರಲ್ಲಿ ಅಹಿಂದ ಸಮಾವೇಶಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಡಿಸೆಂಬರ್ 24ರ ಬೆಳಗ್ಗೆ 11:30ಕ್ಕೆ ಪೂರ್ವಭಾವಿ ಸಭೆ. ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಸಭೆಯನ್ನ ನಡೆಸಲಿದ್ದಾರೆ. ಸಿದ್ದರಾಮಯ್ಯ ಬೆಂಬಲಿಸಿ ಅಹಿಂದ ನಾಯಕರ ಸಮಾವೇಶ. ಸಿದ್ದರಾಮಯ್ಯ ಇವತ್ತಿನ ಅನಿವಾರ್ಯ ಹೆಸರಲ್ಲಿ ರಣತಂತ್ರವನ್ನ ಹೂಡಲಿದ್ದಾರೆ. ಸಿದ್ದರಾಮಯ್ಯ ಪರ ಬೆಂಬಲಿಗರು ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಕೊಡೋದಕ್ಕೆ ಸಮಾವೇಶದ ಮುಖಾಂತರ ರೆಡಿಯಾಗಿದ್ದಾರೆ. ಸಿದ್ದರಾಮಯ್ಯ ಪರ ಬೆಂಬಲಿಗರು ಮೈಸೂರಲ್ಲಿ ಅಹಿಂದ ಸಮಾವೇಶಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೇ ಡಿಸೆಂಬರ್ 24ರ ಬೆಳಗ್ಗೆ 11:30ಕ್ಕೆ ಪೂರ್ವಭಾವಿ ಸಭೆಯನ್ನ ನಡೆಸಲಿದ್ದಾರೆ. ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಸಭೆಯನ್ನ ನಡೆಸಿ ಸಿದ್ದರಾಮಯ್ಯ ಇವತ್ತಿನ ಅನಿವಾರ್ಯ. ಸಿದ್ದರಾಮಯ್ಯ ಇಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಇರೋಕೆ ಸಾಧ್ಯ ಇಲ್ಲ. ಅವರಿಂದಾನೇ ಅವರಿನ ಫ್ಯಾನ್ಸ್ ಫಾಲೋಯಿಂಗ್ ಆ ರೀತಿಯಾಗಿದೆ. ಸಿದ್ದರಾಮಯ್ಯ ಅವ್ರನ್ನ ಬಿಟ್ರೆ ಸರ್ಕಾರ ನಡೆಸೋದು ತುಂಬಾ ಕಷ್ಟ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಿದ್ದರಾಮಯ್ಯ ಪರ ಬೆಂಬಲಿಗರು ಸಮಾವೇಶವನ್ನ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಇದೇ ಡಿಸೆಂಬರ್ 24ರಂದು 11:30ಕ್ಕೆ ಪೂರ್ವಭಾವಿ ಸಭೆಯನ್ನು ನಡೆಸುತ್ತಾರೆ. ಅಧಿಕಾರ ಹಂಚಿಕೆ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೇವೆ. ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಹಂಚಿಕೆ, ಈ ಕುರ್ಚಿ ಕಾದಾಟ ಎಷ್ಟರ ಮಟ್ಟಿಗೆ ಹೈಪನ್ನ ಕ್ರಿಯೇಟ್ ಮಾಡಿದೆ ಅಂತ. ಒಂದು ಯಾವುದೇ ರೀತಿಯಾದಂಥ ನಿಲುವನ್ನ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಈಗಿನ ಸರ್ಕಾರಕ್ಕೆ. ಈ ಒಂದು ವಿಚಾರದಲ್ಲಿ ಜನರಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಹೇಗಪ್ಪ, ಏನು DCM DK ಶಿವಕುಮಾರ್ ಅವರು ಆಗ್ತಾರಾ ಅಥವಾ ಸಿಎಂ ಸಿದ್ದರಾಮಯ್ಯ ಅವರ 5 ವರ್ಷ ಪೂರೈಸ್ತಾರಾ ಅನ್ನುವಂಥ ಸಾಕಷ್ಟು ಗೊಂದಲಗಳನ್ನ ತಾವು ತಂದುಕೊಳ್ಳೋದಲ್ಲದೆ ನೋಡುವಂಥ ಪ್ರಜೆಗಳಿಗೂ ಕೂಡ ಈ ರೀತಿಯಾದಂಥ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದರಂತೆ ಮೈಸೂರಿನಲ್ಲಿ ಸಿಎಂ ತವರು ಕ್ಷೇತ್ರದಲ್ಲಿ ಸಮಾವೇಶವನ್ನ ನಡೆಸುವುದಕ್ಕೆ ಸಿಎಂ ಪರ ಬೆಂಬಲಿಗರು ರೆಡಿ ಆಗಿರುವಂಥದ್ದು. ಈ ಮುಖಾಂತರ ಹೈಕಮಾಂಡ್ಗೆ ಕೂಡ ಒಂದು ಎಚ್ಚರಿಕೆಯನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡಿ, ಸಿದ್ದರಾಮಯ್ಯ ಪರ ಇಷ್ಟೊಂದು ಬೆಂಬಲಿಗರಿದ್ದಾರೆ, ಅವರ ಪಡೆ ಹೆಚ್ಚಾಗಿದೆ. ಒಂದು ವೇಳೆ ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಕೆಳಗಿಳಿದ್ರೆ ಇದು ನಿಮ್ಮ ಸರ್ಕಾರಕ್ಕೆ ಒಂದು ರೀತಿಯಾದಂಥ ಡ್ಯಾಮೇಜ್ ಅನ್ನುವಂಥದ್ದನ್ನ ಈ ಮುಖಾಂತರ ತಿಳಿಸೋದಕ್ಕೆ ಮುಂದಾಗಿದ್ದಾರೆ ಸಿಎಂ ಪರ ಬೆಂಬಲಿಗರು. ಈಗಾಗಲೇ ಸಾಕಷ್ಟು ಸಿಎಂ ಬೆಂಬಲಿಗರು ಹೇಳಿಕೆಗಳನ್ನ ಕೊಟ್ಟಿರೋದನ್ನ ನಾವು ನೋಡಿದ್ದೀವಿ. ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲ ಅಂತ ಅಂದ್ರೆ ಯಾವುದೇ ರೀತಿಯಾದಂಥ ನಾವು ಸರ್ಕಾರದಲ್ಲಿ ಇರೋದ ಕಷ್ಟ ಅನ್ನುವಂಥ ಒಂದು ಕೆಲವೊಂದು ಹೇಳಿಕೆಗಳು ಕೂಡ ಕೇಳಿ ಬಂದಿದೆ. ಸೊ ಇದನ್ನೆಲ್ಲ ಗಮನಿಸಿದಾಗ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಗೊಂದಲದಲ್ಲಿ ಇರುವಂಥದ್ದು. ಇದರ ಜೊತೆಗೆ ಸಿಎಂ ಪರ ಬೆಂಬಲಿಗರು ಕೂಡ ಈಗ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ನಾವು DK ಶಿವಕುಮಾರ್ ಅವ್ರನ್ನ ಗಮನಿಸಿದ್ವಿ. ಅವರು ಟೆಂಪಲ್ ರನ್ ಮಾಡುವಂಥದ್ದಾಗಿರ್ಬೋದು ಅಥವಾ ಇನ್ನಿತರ ಹಿಂದೂ ವಿಚಾರಕ್ಕೆ ಸಂಬಂಧಪಟ್ಟಂಥ ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದಾಗಿರ್ಬೋದು. ಇದನ್ನೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡಾಗ ಸಿಎಂ ಸಿದ್ದರಾಮಯ್ಯ ಪರ ಅಹಿಂದ ಬೆಂಬಲಿಗರು ಈ ರೀತಿಯಾದಂಥ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇನ್ನು ಸಿಎಂ ಅವರ ತವರು ಕ್ಷೇತ್ರದಲ್ಲಿಯೇ ಡಿಸೆಂಬರ್ 24ರ ಬೆಳಗ್ಗೆ 11:30ಕ್ಕೆ ಪೂರ್ವಭಾವಿ ಸಭೆಯನ್ನು ನಡೆಸುತ್ತಾರೆ. ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯ ಸಭೆಯನ್ನು ನಡೆಸಲಾಗುತ್ತೆ. ಸಭೆಯ ಬಳಿಕ ಸಿಎಂ ಪರ ಶಕ್ತಿ ಪ್ರದರ್ಶನಕ್ಕೆ
ಮುಂದಾಗಿರುವಂತದ್ದು. ಒಂದ್ ರೀತಿಯಾಗಿ ಹೈಕಮಾಂಡ್ ಇದನ್ನ ಗಮನಿಸಿಕೊಂಡು ಎಚ್ಚೆತ್ಕೊಳ್ಬೇಕು ಅನ್ನುವಂಥ ಎಚ್ಚರಿಕೆಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮೈಸೂರಿನಲ್ಲಿ ಅಹಿಂದ ಸಮಾವೇಶಕ್ಕೆ ಭರ್ಜರಿ ತಯಾರಿ ಕೂಡ ಈಗ ನಡೆಸಲಾಗಿದೆ. ನಾವು ಗಮನಿಸಿದ್ವಿ ಈ ರೀತಿಯಾದಂಥ ಸಿಎಂ ಪರ ಬೆಂಬಲಿಗರು ಆಡಿರುವಂತಹ ಮಾತುಗಳನ್ನ. ಅದೇ ರೀತಿಯಾಗಿ ಸಿಎಂಗೆ ಸಿದ್ದರಾಮಯ್ಯ ಇಲ್ಲ ಅಂತ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಏನೆಲ್ಲ ಡ್ಯಾಮೇಜ್ ಆಗ್ಬೋದು, ಏನೆಲ್ಲ ತೊಂದರೆಗಳನ್ನ ನೀವು ಅನುಭವಿಸಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಮಾವೇಶದ ಮೂಲಕ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಆಡಿರುವಂತಹ ಮಾತುಗಳನ್ನ ಕೂಡ ನಾವು ಗಮನಿಸಿದ್ದೀವಿ. ಆ ಮಾತುಗಳು ಒಂದು ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾನು ಯಾವುದೇ ರೀತಿಯಾದಂಥ ಒಂದು ಗುಂಪನ್ನ ನಾನು ಕಟ್ಕೊಂಡಿಲ್ಲ, ಯಾವುದೇ ರೀತಿಯಂಥ ಗುಂಪಲ್ಲಿಲ್ಲ, ನನಗೆ ಎಲ್ಲರೂ ಬೇಕು, ಎಲ್ಲರೂ ಸೇರಿದಾಗಲೇ ಕಾಂಗ್ರೆಸ್ ಅನ್ನೋ ಒಂದು ಪಕ್ಷ ಆಗಿದೆ, ಆ ಪಕ್ಷಕ್ಕೋಸ್ಕರ ನಾವೆಲ್ಲರೂ ದುಡಿದಿದ್ದೀವಿ, ಸೊ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಆ ನಿರ್ಧಾರಕ್ಕೆ ನಾವು ನಿಂತಿದ್ದೀವಿ ಅನ್ನುವಂಥ ಮಾತುಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಆದ್ರೆ ಈ ಮಾತು ಬರೀ ಡಿಸಿಎಂಗೆ ಮಾತ್ರ ಸಂಬಂಧಪಟ್ಟಿರಲಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರು. ಆದ್ರೆ ಇದೆಲ್ಲ ಬೆಳವಣಿಗೆಗಳು ಏನು ರಾಜ್ಯದಲ್ಲಿ ನಡೀತಾ ಇದೆ, ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದಾಗ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗಿರುವಂಥದ್ದು. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮಾತಾಡಿದ್ರು. ಇದು ರಾಜ್ಯಕ್ಕೆ ಸಂಬಂಧಪಟ್ಟಿರೋ ವಿಚಾರ, ರಾಜ್ಯದವರೇ ಅದನ್ನ ಬಗೆಹರಿಸಿಕೊಳ್ಬೇಕಾಗುತ್ತೆ. ಇಲ್ಲಿ ಯಾವುದೇ ತರದಂತ ಹೈಕಮಾಂಡ್ ನಿರ್ಧಾರ ಆಗಿರೋದಿಲ್ಲ, ಅವರಿಗೆ ಸಂಬಂಧಪಟ್ಟಿರುವಂತದ್ದು ರಾಜ್ಯದ ನಾಯಕರೇ ಬಗೆಹರಿಸಿಕೊಳ್ಬೇಕು ಅನ್ನುವಂಥ ಒಂದು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ರು. ಅದನ್ನ ಗಮನಿಸಿದ ಮೇಲೆ ರಾಹುಲ್ ಗಾಂಧಿ ಅವರು ಕೂಡ ಈ ವಿಚಾರದಲ್ಲಿ ಸೈಲೆಂಟ್ ಆಗಿರೋದನ್ನ ನೋಡಿದಾಗ ಈ ಕಡೆ ಯಾವ ಕಡೆ ಒಂದು ಹೋದ್ರೆ ಇನ್ನೊಂದು ಕಳ್ಕೊಳ್ಬೇಕಾಗುತ್ತೆ ಅನ್ನುವಂಥ ಭಯಾನು ಕೂಡ ಇಲ್ಲಿ ಹೈಕಮಾಂಡ್ಗಿದೆ. ಇದೆಲ್ಲವನ್ನ ಗಮನಿಸಿದಾಗ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ.